ಏ ಬ್ಯೂಟಿಫುಲ್ ಸೋಲ್ಸ್, ಇವತ್ತು ನರಸಿಂಹ ಜಯಂತಿ 30th ಏಪ್ರಿಲ್. ಸೊ ನೋಡೋಣ ನಿಮಗೆ ನರಸಿಂಹಸ್ವಾಮಿಯಿಂದ ಏನು ಗೈಡೆನ್ಸ್ ಬರ್ತಿದೆ ಅಂತ. ಯಾರೆಲ್ಲ ನರಸಿಂಹಸ್ವಾಮಿನ ವರ್ಷಿಪ್ ಮಾಡ್ತಾ ಇದ್ದೀರಾ ಅಥವಾ ತುಂಬ ನಂಬ್ತೀರಾ ಅಥವಾ ಅವರ ಒಂದು ದೇವಸ್ಥಾನಕ್ಕೆ ನೀವು ರೀಸೆಂಟಾಗಿ ಏನಾದರೂ ಹೋಗಿದೆ ಅಂದರೂ ಕೂಡ ನಿಮಗೆ ಈ ಒಂದು ಮೆಸೇಜ್ ಚಾನಲೈಸ್ ಆಗ್ತಿರೋವಂಥದ್ದಾಗಿರುತ್ತೆ. ಸೊ ಈ ಒಂದು ವಿಡಿಯೋ ಯಾರಿಗೆ ಸಿಗುತ್ತೆ ಅವರಿಗೆ ಈ ಒಂದು ಗೈಡೆನ್ಸ್ ಅಥವಾ ಚಾನಲೈಸ್ ಮೆಸೇಜ್ ಮೆಂಟ್ ಆಗಿರುತ್ತೆ. ಲೆಟ್ಸ್ ಸಿ ವಾಟ್ಸ್ ದ ಮೆಸೇಜ್ ಅಂತ. ಕ್ಲೌಡ್ಸ್, ನಾನು ನೋಡಿದ್ದು ಬ್ಲೂ ಕಲರ್ ವಿತ್ ಅ ಕ್ಲೌಡ್ಸ್. ಸೊ ಲಾಟ್ ಆಫ್ ಒಂದು ನಿಮ್ಮ ಲೈಫಲ್ಲಿ ಏನೊಂದು ಬಿಸಿಯ ತಾಪ ಅಂದರೆ ಹೇಗೆ ಒಂದು ನರಸಿಂಹಸ್ವಾಮಿ ಕೋಪದಲ್ಲಿ ಇರ್ತಾರೆ ಆ ರೀತಿ ನಿಮ್ಮ ಲೈಫಲ್ಲಿ ಎಲ್ಲ ಹೀಟ್ ಅನ್ನೋ ರೀತಿ ಒಂದು ಅಗ್ರೆಷನಲ್ಲಿ ನಡೀತಿತ್ತು ಅಂದರೆ ಇವಾಗ ಪೀಸ್ನೆಸ್ ಬರ್ತಿರೋವಂಥದ್ದಾಗಿರುತ್ತೆ. ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಒಂದು ಮೋಡದ ಒಂದು ಕನಸು ಅಥವಾ ಏನು ಕನಸು ಕಾಣ್ತಿದ್ರಿ ಅದು ರಿಯಾಲಿಟಿಗೆ ಬರುವಂಥದ್ದಾಗಿರುತ್ತೆ, ಅಥವಾ ಆ ಕನಸು ಅಥವಾ ನಿಮ್ಮ ಇಮ್ಯಾಜಿನೇಷನ್ ಏನು ನಿಮ್ಮ ಒಂದು ಮೋಡದ ಮನೆ ಮಾಡ್ಕೊಂಡಿದ್ರಿ ಅಂತ ಹೇಳ್ತಾರೆ, ಅದು ನಿಜನೂ ಆಗ್ಬೋದು ಅಥವಾ ಅದು ಬ್ರೇಕ್ ಕೂಡ ಆಗ್ಬೋದು. ಪೇಜ್ ಆಫ್ ಏರ್, ಪೇಜ್ ಆಫ್ ಸ್ವಾಟ್ಸ್ ಅಂತ ಹೇಳ್ತೀವಿ. ಸೊ ನಿಮಗೆ ಒಂದು ಸತ್ಯ ಬರ್ತಿರೋವಂಥದ್ದಾಗಿದೆ. ಜಸ್ಟ್ ಲೈಕ್ ಐ ಸೆಡ್, ನಾನು ಕ್ಲೌಡ್ಸ್ನ ನೋಡಿದೆ ಅಂತ. ಆ ಮೋಡದ ಕನಸು ಅಥವಾ ನಿಮ್ಮ ತಲೆಯಲ್ಲಿ ಏನು ಥಾಟ್ಸ್ ಇತ್ತು ಅಥವಾ ಫಾಗ್ನೆಸ್ ಅದು ಬ್ರೇಕ್ ಆಗುವಂಥದ್ದಾಗಿರುತ್ತೆ. ಅದು ನಿಜನೂ ಆಗಿರ್ಬೋದು ಅಥವಾ ನಿಮಗೆ ರಿಯಾಲಿಟಿನ ಫೇಸ್ ಮಾಡೋಕ್ಕೆ ಒಂದು ಸತ್ಯ ಬರುವಂಥದ್ದಾಗಿರುತ್ತೆ. ಬಟ್ ನಿಮ್ಮ ಲೈಫಲ್ಲಿ ಇವಾಗ ನೀವು ಪ್ರಾಕ್ಟಿಕಲಾಗಿ ಅಪ್ರೋಚ್ ಮಾಡಬೇಕಾಗಿರುತ್ತೆ. ಬಿಕಾಸ್ ನೀವು ತುಂಬ ಎಮೋಷ್ನಲ್ ಕೂಡ ಆಗಿದ್ದೀರಾ ಆ ಒಂದು ವಿಚಾರದ ಬಗ್ಗೆ. ಆ್ಯಂಡ್ ಯು ಕ್ಯಾನ್ ಸಿ ಬ್ಲೂ ಬಾರ್ಡರ್ಸ್, ವಿಶುಲೈಸ್ ಬ್ಲೂ ಆ್ಯಂಡ್ ಮೋಡ. ಸೊ ಲಾಟ್ ಆಫ್ ಎಮೋಷನ್ಸ್ ಅದ್ರ ಜೊತೆ ಕನೆಕ್ಟ್ ಆಗಿತ್ತು. ಆದರೆ ಇವಾಗ ನಿಮ್ಮ ರಿಯಾಲಿಟಿ ಕರ್ಕೊಂಬರೋವಂಥದ್ದಾಗಿರುತ್ತೆ, ಸತ್ಯನ ತಿಳಿಸೋವಂಥದ್ದಾಗಿರುತ್ತೆ. ಹಾಗಾಗಿ ಯು ನೀಡ್ ಟು ಬಿ ವೆರಿ ಪ್ರಾಕ್ಟಿಕಲ್. ಬಿಕಾಸ್ ಆ ಸತ್ಯ ನಿಮ್ಮನ್ನ ಮುಂದಕ್ಕೆ ತೊಗೊಂಡೋಗೋಕ್ಕೆ ಅಥವಾ ನೀವು ಅನ್ಸ್ಕೊಳ್ಳಿ ನಿಜ ಆಗ್ತಿದೆ ಅಥವಾ ಒಳ್ಳೇದಾಗ್ತಿದೆ ಅಂದರೆ ವೆರಿ ಫೈನ್. ಬಟ್ ನೀವು ಕಂಡಂಥ ಆ ಕನಸಲ್ಲಿ ಏನೋ ಒಂದು ಬ್ರೇಕ್ ಆಗ್ತಿದೆ ಅಂದಾಗ ಪ್ರಾಕ್ಟಿಕಲಾಗಿ ಅದನ್ನು ಅಪ್ರೋಚ್ ಮಾಡೋಷ್ಟು ಮೈಂಡ್ಸೆಟ್ ನೀವು ಇವಾಗ ಮಾಡ್ಕೋಬೇಕಾಗಿದೆ. ಹಾಗೆ ಪ್ರಾಕ್ಟಿಕಲ್ ಆಗಿರಿ ಅಂತ ಹೇಳಿ ಬರ್ತಿರೋಂಥ ಮೆಸೇಜ್. ನೆಕ್ಸ್ಟ್, ಸನ್ಫ್ಲವರ್, ಫೀಮೇಲ್, ಯೆಲ್ಲೋ ಕಲರ್, 6 of cups. ಸೊ ಇದು ಮೇನಾಗಿ ಫೆಮಿನೈನ್ಸ್ ರಿಲೇಟೆಡ್ ಆಗಿರುವಂಥದ್ದು ಆಗಿರುತ್ತೆ ಈ ಒಂದು ಮೆಸೇಜ್. ಈಗ ನೀವು ಮಗು ಅಂತ ಇರಬೇಕು. ಜಸ್ಟ್ ಲೈಕ್ ಐ ಸಾ ಸನ್ಫ್ಲವರ್, ಯೆಲ್ಲೋ ಕಲರ್ ಆ್ಯಂಡ್ ಫೀಮೇಲ್. ಸೊ ನಿಮ್ಮ ಲೈಫಲ್ಲಿ ಈಗ ನೀವು ನಿಮ್ಮ ಒಂದು ಎಮೋಷನ್ಸ್ನ ಟ್ಯಾಪ್ ಮಾಡಬೇಕಾಗಿರುವಂಥದ್ದಾಗಿರುತ್ತೆ. ಪಾಸಿಟಿವ್ ಥಿಂಕಿಂಗ್ ಆಗಬೇಕಾಗಿರುವಂಥದ್ದಾಗಿರುತ್ತೆ. ಸ್ಟ್ರಾಂಗಾಗಿ ನಿಮ್ಮ ಇನ್ನರ್ ಚೈಲ್ಡ್, ನಿಮ್ಮಲ್ಲಿ ಇರೋವಂತಹ ಒಂದು ಮಗುಗೆ ಪ್ರೀತಿನ ಕೊಡಬೇಕಾಗಿರುತ್ತೆ. ನಿಮ್ಮಲ್ಲೇ ಇರೋವಂಥ ಮಗುನ ಪಾಸಿಟಿವ್ ಆಗಿ ಇಟ್ಕೋಬೇಕಾಗಿರುತ್ತೆ. ಲೈಫ್ನ ತುಂಬ ಫನ್ನಾಗಿ ಎಂಜಾಯ್ ಮಾಡಬೇಕಾಗಿರುವಂಥದ್ದಾಗಿರುತ್ತೆ. ಎಷ್ಟು ಮಗು ಹೇಗೆ ಚೈಲ್ಡ್ಹುಡ್ ಡೇಸಲ್ಲಿ ವರೀಸ್ನ ಸೈಡಿಗಿಟ್ಟು ನೀವು ಎಂಜಾಯ್ ಮಾಡ್ತಾಯಿದ್ರಿ, ಆ ರೀತಿ ಇವಾಗ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಎಂಜಾಯ್ ಮಾಡಬೇಕಾಗಿರುತ್ತೆ. ನಿಮ್ಮ ಎಮೋಷನ್ಸ್ನ ನೀವು ಟ್ಯಾಪ್ ಮಾಡಬೇಕಾಗಿರುತ್ತೆ. ರಾದರ್ ದೆನ್ ಯಾವಾಗುತ್ತೆ ಏನು ಅಂತ ಓವರ್ ಥಿಂಕಿಂಗ್, ಆ್ಯಂಗ್ಸೈಟಿ, ಈ ಇಶ್ಯೂಸ್ ಬೇಡ. ಒಂದೇ ಮೆಸೇಜ್ ಆಡೋದಾದರೆ ನಿಮಗೆ 2 ಕಾರ್ಡಿಂದ ನಿಮ್ಮ ತಲೆ ಮತ್ತು ನಿಮ್ಮ ಮನಸ್ಸು ಎರಡೂ ಅಲೈನ್ ಆಗಬೇಕಾಗಿರುವಂಥದ್ದಾಗಿರುತ್ತೆ. ತಲೆ ಓವರ್ ಥಿಂಕಿಂಗ್ ಮಾಡ್ತಿದೆ, ಮನಸ್ಸೇನೋ ಹೇಳ್ತಿದೆ. ನಾವು ಇಟ್ ಹ್ಯಾಸ್ ಟು ಕನೆಕ್ಟ್ ಬೋತ್ ಎಮೋಷನ್ಸ್ ಮತ್ತು ಪ್ರಾಕ್ಟಿಕಾಲಿಟಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಜೀವನ ನಡೆಸಬೇಕಾಗಿರೋಂಥ ಟೈಮ್ ಬಂದಿರೋವಂಥದ್ದಾಗಿರುತ್ತೆ. ಸೊ ಓವರ್ ಥಿಂಕಿಂಗ್ ಬೇಡ, ಹಾಗೆ ಓವರ್ ಪ್ರಾಕ್ಟಿಕಾಲಿಟಿನೂ ಬೇಡ. ಎರಡನ್ನೂ ಬ್ಯಾಲೆನ್ಸ್ ಆಗಿ ತೊಗೊಂಡು ಹೋಗಬೇಕು. ಖುಷಿಯಾಗಿರಬೇಕಾಗಿರೋಂಥ ಟೈಮ್ ಆಗಿದೆ. ತುಂಬ ಅನಾಲಿಸಿಸ್ಗಿಂತ ಗೋ ವಿತ್ ದ ಫ್ಲೋ, ಲೀವ್ ಇನ್ ದ ಮೂಮೆಂಟ್, ಟೇಕ್ ಅ ಥಿಂಗ್ಸ್. ತುಂಬ ಕಾಮ್ ಆಗಿರಿ. ಕಾಮ್ ಮೆಡಿಟೇಷನ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಟು ಕೀಪ್ ಯುವರ್ ಸೆಲ್ಫ್ ವೆರಿ ಕಾಮ್ ಆ್ಯಂಡ್ ಡ್ರಿಂಕ್ ಲಾಟ್ ಆಫ್ ವಾಟರ್. ಈ 2 ರೆಮಿಡೀಸ್ ನೀವು ತುಂಬ ಮಾಡಬೇಕಾಗಿರೋಂಥ ಟೈಮ್ ಆಗಿದೆ. ಅಲ್ಟಿಮೇಟ್ಲಿ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಬರ್ತಿದೆ ಅಂತ ನೋಡೋಣ. ಮೌಂಟೇನ್ಸ್ ಹೇಗಿದೆ ಅಂತ ಹೇಳಿದ್ರೆ, ಒಂದು ನಿಮ್ಮ ಲೈಫಲ್ಲಿ ಗ್ರೋತ್ ಬರ್ತಿರೋವಂಥದ್ದಿದೆ, ಗ್ರಾಫ್ ಆಗ್ತಿರೋವಂಥದ್ದಾಗಿದೆ. ಅಂದರೆ ಹೇಗೆ ನಾವು ಮೌಂಟೇನ್ ಹತ್ರ ಹೋದಾಗ ಶಾಂತಿ ಆಗುತ್ತೆ, ಪೀಸ್ನೆಸ್ ಆಗುತ್ತೆ, ಬಟ್ ಒಂದು ಬ್ಯೂಟಿಫುಲ್ ಎನರ್ಜಿ ಇರುತ್ತೆ, ತುಂಬ ಖುಷಿಯಾಗಿ ಅನಿಸುತ್ತೆ. ಆ ರೀತಿ ನಿಮ್ಮ ಲೈಫಲ್ಲಿ ಇವಾಗ
ಆ್ಯಸ್ ಅ ಬ್ಲೆಸ್ಸಿಂಗ್ಸ್ ಕಾಮ್ನೆಸ್ ಬರ್ತಿರೋವಂಥದ್ದಾಗಿದೆ, ಪೀಸ್ನೆಸ್ ಬರ್ತಿರೋವಂಥದ್ದಾಗಿದೆ. ಆ್ಯಂಡ್ ಆ ಒಂದು ಎಕ್ಸ್ಪೀರಿಯನ್ಸೇ ಡಿಫ್ರೆಂಟ್. ಲೈಫಲ್ಲಿ ಎಲ್ಲ ಕಾಮ್ ಆಗಿದೆ, ನೀವೊಂದು ಗ್ರೋತ್ ಕಡೆ ಹೋಗ್ತಾ ಇದ್ದೀರಾ, ನೆಮ್ಮದಿ ಏನದು ಸಿಗ್ತಿದೆ, ಅಲ್ಟಿಮೇಟ್ಲಿ ನೆಮ್ಮದಿ ಏನದು ಸಿಗ್ತಿದೆ. ನೈನ್ ಆಫ್ ಕಪ್ಸ್ ನಿಮ್ಮ ಪ್ರತಿಯೊಂದು ವಿಶಸ್ ಈಡೇರುವಂಥದ್ದಾಗಿದೆ. ಆ್ಯಸ್ ಎ ಸೊ ವೆರಿ ಕಾಮ್ನೆಸ್, ಒಂದು ಪೀಸ್ನೆಸ್, ಆ ರೀತಿ ಒಂದು ನೇಚರಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಿದಾಗ ಎಷ್ಟು ಕಾಮ್ನೆಸ್ ಸಿಗುತ್ತೆ, ಆ ರೀತಿ ನಿಮ್ಮ ಲೈಫಲ್ಲಿ ಆ ನೆಮ್ಮದಿ, ಒಂದು ಖುಷಿ, ಶಾಂತಿ ಸಿಗೋವಂಥ ಟೈಮ್ ಆಗಿದೆ. ಆ್ಯಸ್ ಅ ಬ್ಲೆಸ್ಸಿಂಗ್ಸ್ ನೀವೇನೆಲ್ಲ ದೇವ್ರ ಹತ್ರ ಬೇಡ್ಕೊತಾ ಇದ್ರಿ, ಇಟ್ಸ್ ಫುಲ್ಫಿಲ್ಲಿಂಗ್. ಆಲ್ ಯುವರ್ ವಿಶಸ್ ಇಸ್ ಫುಲ್ಫಿಲ್ಲಿಂಗ್. ಮನೆ ಆಗಿರ್ಬೋದು, ದುಡ್ಡಾಗಿರ್ಬೋದು, ರಿಲೇಷನ್ಶಿಪ್ಸ್ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ನಿಮ್ಮ ಲೈಫಲ್ಲಿ ಸಕ್ಸಸ್, ಒಂದು ಹ್ಯಾಪಿನೆಸ್ ಬರ್ತಿರೋವಂಥದ್ದು ಆಗಿದೆ. ಸ್ಟ್ರಾಂಗ್ ಆಗಿ ಫ್ಯಾಮಿಲಿ ರಿಲೇಟೆಡ್, ಯಾರೆಲ್ಲ ಮ್ಯಾರೇಜ್ ರಿಲೇಟೆಡ್ ನೋಡ್ತಿದ್ದೆ ಅಥವಾ ಫ್ಯಾಮಿಲಿ ಇಶ್ಯೂಸ್ ನಡೀತಿತ್ತು, ನಿಮ್ಮ ಲೈಫಲ್ಲಿ ಆ ಒಂದು ಇಶ್ಯೂಸ್ ಸಾಲ್ವ್ ಆಗಿ ಕಂಪ್ಲೀಟ್ ಹ್ಯಾಪಿನೆಸ್ ಬರುವಂಥದ್ದಾಗಿರುತ್ತೆ. ಆ್ಯಂಡ್ ಕೆರಿಯರ್ ವೈಸ್ ನೇಮ್ಸ್, ಫೇಮ್, ಸಕ್ಸಸ್ ಕೂಡ ಬರುವಂಥದ್ದಾಗಿರುತ್ತೆ. ಸ್ಟ್ರಾಂಗಾಗಿ ಇಲ್ಲಿ ಸನ್ ಎನರ್ಜಿ ಬರ್ತಿರೋದ್ರಿಂದಾಗಿ ನಿಮ್ಮ ಸೋಲ್ ಕನೆಕ್ಷನ್ಸ್ ಸ್ಟ್ರಾಂಗಾಗಿ. ಈ ಒಂದು ಮೆಸೇಜ್ ಯಾರೆಲ್ಲ ನೋಡ್ತಿದ್ದೀರಾ, ನಿಮ್ಮ ಸೋಲ್ ಪರ್ಪಸ್ ಕಡೆ ಹೋಗ್ತಾ ಇದ್ದೀರಾ. ಈ ಲೈಫಿಗೆ ಬರಬೇಕಾದ್ರೆ ಒಂದು ಸೋಲ್ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಸೋಲ್ನ ಪರ್ಪಸ್ ಕಡೆ ಹೋಗ್ತಾ ಇರೋದ್ರಿಂದಾಗಿ ನಿಮ್ಮ ಲೈಫಲ್ಲಿ ಎವ್ರಿ ಕಾರ್ಮಿಕ್ ಸೈಕಲ್ಸ್ ಹ್ಯಾವ್ ಎಂಡೆಡ್. ನೀವು ಪಡಿಬೇಕಿದ್ದಂಥ ಒಂದು ಕಷ್ಟಗಳೆಲ್ಲ ಮುಗಿದು ಹ್ಯಾಪಿನೆಸ್ ಬರ್ತಿರೋವಂಥದ್ದಾಗಿದೆ. ಒಂದು ನೆಮ್ಮದಿ ಕಡೆ ನೀವು ಹೋಗ್ತಾ ಇದ್ದೀರಾ. ಯು ಆರ್ ಅಲೈನಿಂಗ್ ವಿತ್ ಯುವರ್ ಸೋಲ್ ಪರ್ಪಸ್. ಹಾಗಾಗಿ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಕೂಡ ಬರ್ತಿರೋವಂಥದ್ದಾಗಿದೆ. ಹೀಲಿಂಗ್ ಕೂಡ ಆಗಿದೆ. ತುಂಬ ಜನ ನೀವು ಏನು ಮಾಡಿಲ್ಲ ಅಂದರೂ ಕೂಡ ನೀವು ಪೇಷನ್ಸಿಂದ ಫೇಸ್ ಮಾಡಿರೋದ್ರಿಂದಾಗಿ ನಿಮಗೆ ಹೀಲಿಂಗ್ ಕೂಡ ಆಗಿ ಒಂದು ಹ್ಯಾಪಿನೆಸ್ ಬರ್ತಿರೋವಂಥದ್ದಾಗಿದೆ. ಓವರಾಲ್ ನಿಮ್ಮ ಈ ಕಾರ್ಡ್ ನೋಡಿದಾಗ ಎಷ್ಟು ಪೀಸ್ಫುಲ್ನೆಸ್ ಸಿಗ್ತಾ ಇದೆ. ಎಲ್ಲ ಕಡೆ ಒಂದು ಬ್ರೈಟ್ ಲೈಟ್ ಅನ್ನೋದಿದೆ, ಸಣ್ಣ ಒಂದು ಎನರ್ಜಿ. ಸೊ ನಿಮ್ಮ ಲೈಫಲ್ಲಿ ಆ ಬೆಳಕು ಅನ್ನೋದು ಬರ್ತಾ ಇದೆ, ಹ್ಯಾಪಿನೆಸ್ ಅನ್ನೋದು ಬರ್ತಾ ಇದೆ ಆ್ಯಸ್ ಅ ಬ್ಲೆಸ್ಸಿಂಗ್ಸ್. ಇಟ್ಸ್ ಜಸ್ಟ್ ದಟ್ ಏನೊಂದು ಓವರ್ ಥಿಂಕಿಂಗ್, ಮೋಡಗಳ ಮನೆಗಳಲ್ಲಿ ಏನು ನಿಮ್ಮ ಇದ್ರಿ ಅದರಿಂದ ಆಚೆ ಬರ್ತಾಯಿದ್ದೀರಾ. ತುಂಬ ಜನ ವಿಷುವಲೈಸೇಷನ್ಸ್ ಕೂಡ ಮಾಡಿದ್ರಿ, ಮ್ಯಾನಿಫೆಸ್ಟೇಷನ್ಸ್ ಮಾಡಿದ್ರಿ. ಇವಾಗ ನಿಮಗೆ ರಿಸಲ್ಟ್ ಕೊಡೋವಂಥ ಟೈಮ್ ಕೂಡ ಆಗಿದೆ. ಜಸ್ಟ್ ಮೇಕ್ ಶೂರ್ ಏನೇ ಬಂದ್ರೂ ನೀವು ಅದನ್ನು ತುಂಬ ಈಸಿಯಾಗಿ, ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀರಾ. ದಟ್ ಈಸ್ ವೆನ್ ದಿಸ್ ಬ್ಲೆಸ್ಸಿಂಗ್ಸ್ ವಿಲ್ ಸ್ಟಾರ್ಟ್ ಅರೈವಿಂಗ್ ಇನ್ ಯುವರ್ ಲೈಫ್. ಈ ಒಂದು ಮೆಸೇಜ್ ನಿಮಗೆ ಕನೆಕ್ಟ್ ಆಗಿದ್ರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್, ಇದು ನಿಮಗೆ ಕನೆಕ್ಟ್ ಆಯಿತಾ ಅಂತ. ಥ್ಯಾಂಕ್ ಯು ನರಸಿಂಹಸ್ವಾಮಿ ಅಂತ ನೀವು ಕಮೆಂಟಲ್ಲಿ ಟೈಪ್ ಮಾಡ್ತಾ ಗ್ರ್ಯಾಟಿಟ್ಯೂಡ್ ಕೂಡ ತೋರಿಸ್ಬೋದು ನರಸಿಂಹಸ್ವಾಮಿಗೆ. ಅಟ್ ದ ಹ್ಯಾಂಡ್ ಮಹಾಲಕ್ಷ್ಮಿ ಅಮ್ಮನಿಂದ ಒಂದು ಗೈಡೆನ್ಸ್ ನಿಮಗೆ, ಬಿಕಾಸ್ ಎಲ್ಲ ವಿಷ್ಣುವಿನ ಅವತಾರ. ವಿಷ್ಣು ಲಕ್ಷ್ಮಿ ಇಲ್ಲದೆ ವಿಷ್ಣು ಇಲ್ಲ, ವಿಷ್ಣು ಇಲ್ಲದೆ ಲಕ್ಷ್ಮಿ ಇಲ್ಲ. ಹಾಗಾಗಿ ನೋಡೋಣ ನಿಮಗೆ ಏನು ಬರ್ತಿದೆ ಮಹಾಲಕ್ಷ್ಮಿಯಿಂದ. ಇಲ್ಲಿ ಮೋರ್ ಆಫ್ ಮಹಾಲಕ್ಷ್ಮಿ, ದುರ್ಗಾ ಅಮ್ಮನ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಒಂದು ಸ್ಟ್ರೆಂತ್, ಧೈರ್ಯ ಅನ್ನೋದು ಬರ್ತಾ ಇರೋವಂಥದ್ದಾಗಿದೆ. ಎಕ್ಸಾಕ್ಟ್ಲಿ ನನ್ನ ಫೋನಲ್ಲಿ 9:19 ಅಂತ ತೋರಿಸ್ತು. ಸೊ ಆಲ್ರೆಡಿ ನಾನು ಹೇಳಿದೆ ಕಾರ್ಮಿಕ್ ಸೈಕಲ್ನ ಹೆಂಡ್ ಮಾಡ್ತಾ ಇದ್ದೀರಾ ಅಂತ. ದುರ್ಗಾ, ನವದುರ್ಗ 9ಗೆ ಕನೆಕ್ಟ್ ಆಗ್ತಿದೆ, 1 ಸನ್ನಿಗೆ ಕನೆಕ್ಟ್ ಆಗ್ತಿದೆ, ನ್ಯೂ ಬಿಗಿನಿಂಗ್ ಬರ್ತಿದೆ. ಕಾರ್ಮಿಕ್ ಸೈಕಲ್ನ ಹೆಂಡ್ ಮಾಡ್ತಾ ಇದ್ದೀರಾ. ನನ್ನ ಮಹಾಲಕ್ಷ್ಮಿ ಅಮ್ಮನಿಂದ ಗೈಡೆನ್ಸ್ ತೆಗಿಬೇಕಾದ್ರೆ ನನಗೆ ವಿಷುವಲೈಸ್ ಆಗಿದ್ದು ಸ್ಟ್ರಾಂಗಾಗಿ ದುರ್ಗಾ ಅಮ್ಮನ ಒಂದು ಸ್ಟ್ರೆಂತ್ ಎನರ್ಜಿ. ಸೊ ಅಂದರೆ ನಿಮ್ಮ ಲೈಫಲ್ಲಿ ಈಗ ನೀವು ಧೈರ್ಯನ ತೊಗೊಬರ್ಬೇಕಾಗಿರೋವಂಥದ್ದಾಗಿದೆ. ನೀವು ತುಂಬ ಓವರ್ ಥಿಂಕಿಂಗಲ್ಲಿ ಇದ್ದೀರಾ. ಎಸ್, ಮೂಡ್ ಸ್ವಿಂಗ್ಸಲ್ಲಿ ಇದ್ದೀರಾ. ಯಾರು ಏನು ಹೇಳ್ತಾರೆ ಅಂತ ವಿಚಾರಗಳನ್ನ ನೋಡ್ತಾ ಇರ್ತೀರಾ. ರಾದರ್ ದೆನ್ ಯಾರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ನಿಮ್ಮ ಇಂಟ್ಯೂಷನ್ನ ನೀವು ಲಿಸನ್ ಮಾಡಬೇಕಾಗಿರೋವಂಥದ್ದಾಗಿರುತ್ತೆ. ಎಸ್, ನಿಮ್ಮ ಕನಸುಗಳು ದೊಡ್ಡದಾಗಿದ್ದರೆ ಆ ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ. ಬೇರೆಯವ್ರು ಹೇಳ್ತಾರೆ ಅಂತ ನೀವು ಅದನ್ನು ಯೋಚನೆ ಮಾಡೋದಕ್ಕಿಂತ ನಿಮ್ಮ ಕನಸನ್ನು ನೀವು ಫಾಲೋ ಮಾಡ್ತಾ, ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡ್ತಾ ಧೈರ್ಯದಿಂದ ಮುಂದೆ ನುಗ್ಗಿ ನಿಮ್ಮ ಲೈಫಲ್ಲಿ ನಿಮಗೆ ಸಿಗಬೇಕಾಗಿರೋ ಪ್ರತಿಯೊಂದು ಅಬೆಂಡೆನ್ಸ್ ಸಿಗುತ್ತೆ. ಇಟ್ಸ್ ಜಸ್ಟ್ ದಟ್ ನೀವು ಕಾರ್ಮಿಕಲಿ ಸೈಕಲ್ಸ್ನ ಹೆಂಡ್ ಮಾಡ್ತಿದ್ದೀರಾ. ಅಗೇನ್ ದ ನಂಬರ್ 18 goes to 9, 1 and 8. ಸೊ ಸತ್ಯ ಕೂಡ ಬರುವಂಥದ್ದಾಗಿರುತ್ತೆ. ಬಟ್ ಇಲ್ಲಿ ಈ ಸತ್ಯನ ನೀವು ಅರಿವು ಮಾಡ್ಕೋಬೇಕು ಅಥವಾ ಸತ್ಯಗಳನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ನಿಮ್ಮ ಮನಸ್ಸಿನ ಆಳದಲ್ಲಿ ಏನೋ ಒಂದು ಸತ್ಯಗಳನ್ನ ನೀವು ಅಡವಿಟ್ಟಿದ್ದೀರಾ, ಅದನ್ನು ಆಚೆ ತೆಗಿಬೇಕಾಗುತ್ತೆ. ಸ್ಟ್ರಾಂಗಾಗಿ ನಿಮ್ಮ ಎಮೋಷನ್ಸನ್ನು ನೀವು ಕನೆಕ್ಟ್ ಮಾಡಲೇಬೇಕು. ಸೊ ಎಷ್ಟೊಂದು ಸತಿ ನಾವು ನಮಗೆ ಬೇಕಿರೋ ಸತ್ಯಗಳನ್ನ ಒಳಗೆ ಅಡವಿಟ್ಟಿರ್ತೀವಿ. ಯಾರು ಏನು ಹೇಳ್ತಾರೋ ಏನೋ, ಅಥವಾ ನಾವು ಇದನ್ನೆಲ್ಲ ಕನಸು ಕಾಣ್ಬೋದಾ ಅಂತ ಎಷ್ಟೋ ವಿಚಾರಗಳಲ್ಲಿ. ಹಾಗಾಗಿ ಈಗ ನೀವು ನಿಮ್ಮ ಸತ್ಯನ ಅರಿವು ಮಾಡ್ಕೋಬೇಕಾಗಿರೋಂಥ ಟೈಮ್ ಆಗಿರುತ್ತೆ.
ನಿಮ್ಮ ಎಮೋಷನ್ಸ್, ನಿಮ್ಮ ಸಬ್ಕಾನ್ಷಿಯಸ್ ಅಥವಾ ನಿಮ್ಮ ಮನದಾಳದ ಒಳಗೆ, ಮನಸ್ಸಿನ ಒಳಗೆ ಏನು ಮುಚ್ಚಿಟ್ಟಿದ್ದೀರ ಆ ಭಾವನೆಗಳನ್ನ ಈಗ ನೀವು ಸರ್ಫೇಸಿಗೆ ತರಬೇಕಾಗಿರುವಂಥದ್ದಾಗಿರುತ್ತೆ. ಇಟ್ ಕುಡ್ ಬಿ ಎನಿಥಿಂಗ್. ಇಲ್ಲಿ ಸ್ಟ್ರಾಂಗ್ ಆಗಿ ಒಂದು ಮನೆ ಎನರ್ಜಿ ಬರ್ತಿರುವಂಥದ್ದಾಗಿದೆ. ಲೆಟ್ ಮಿ ಕ್ಲಾರಿಫೈ ಕ್ವೆಶ್ಚನ್ ಎಸ್ ಓರ್ ನೋ. ಇಲ್ಲಿ ತುಂಬ ಜನಕ್ಕೆ ಪ್ರಾಪರ್ಟಿ ಇಲ್ಲಿ ಪ್ರಾಪರ್ಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಜನಕ್ಕೆ ಇಲ್ಲಿ ಅಗೇನ್ ಇಲ್ಲಿ ಥರ್ಡ್ ಪಾರ್ಟಿ ಬಂದಿದೆ ನೋಡಿ. ಯಾರೇನು ಹೇಳ್ತಾರೆ, ಮೈಂಡ್ ಗೇಮ್ಸ್ ಆಡುವಂಥದ್ದು ಅಥವಾ ಬೇರೆಯವರ ಅಭಿಪ್ರಾಯ, ಬೇರೆಯವರ ವಿಚಾರಗಳ ಮೇಲೆ ಮುಳುಗೋಗಿರುವಂಥದ್ದಿದೆ. ಸೊ ನಿಮಗೆ ಸ್ಟ್ರಾಂಗಾಗಿ ಯಾರಿಗಿದು ಗೈಡೆನ್ಸ್ ಬಂದಿದೆ ಮಹಾಲಕ್ಷ್ಮಿ ಅಮ್ಮನಿಂದ ಅಂತ ಹೇಳಿದ್ರೆ, ನೀವು ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇದ್ದೀರಾ, ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದೀರಾ, ಲೈಫಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ, ನಿಮ್ಮ ಲೈಫ್ನ ರಾಜ ನೀವೇ ಆಗಬೇಕಾಗಿರುವಂಥದ್ದಾಗಿದೆ, ನೀವು ಒಂದು ಸ್ಥಾನಮಾನಕ್ಕೆ ಹೋಗಬೇಕಾಗಿರುವಂಥದ್ದಾಗಿದೆ. ಬಟ್ ಈ ಎಲ್ಲ ಕನಸುಗಳನ್ನ ಕಾಣೋಕ್ಕೆ ನಿಮಗೆ ಭಯ ಕೂಡ ಆಗ್ತದೆ. ಏನಂತಾರೆ ಏನು ಅಂತ ತುಂಬ ಜನ ನಿಮಗೆ ಟಾಂಟ್ ಮಾಡಿರೋದು ಕೂಡ ಇರೋವಂಥದ್ದಾಗಿದೆ. ಆ ಮಾತುಗಳನ್ನೇ ತುಂಬ ಇಟ್ಕೊಂಡಿದ್ದೀರಾ ಕೂಡ. ಆದರೆ ಇವಾಗ ನೀವು ಬಿಲಿ ಮಾಡಬೇಕಾಗಿರುವಂಥದ್ದು ನಿಮ್ಮ ಕನಸಿನಗಳ ಮೇಲೆ. ನಿಮ್ಮ ಪ್ರಕಾರ ನೀವು ಇಲ್ಲಿ ಒಂದು ಬರೋದೇ ತಿರುಕನ ಕನಸು. ನೀವು ಕಾಣ್ತಿದ್ದ ಕನಸು ದೊಡ್ಡದೇ ಆಗಿರ್ಬೋದು, ನೀವೆಲ್ಲೋ ಕೂತಿರ್ಬೋದು, ಆದರೆ ನಿಮಗೆ ಆ ಕನಸು ಕಾಣೋ ಕೆಪಾಸಿಟಿ ಬಂದಿದೆ, ಆ ಕನಸು ಕಾಣೋ ಒಂದು ಧೈರ್ಯ, ನಂಬಿಕೆ ಇದೆ ಅಂದರೆ ನಿಮ್ಮಲ್ಲಿ ಆ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಹಾಗಾಗಿ ನಿಮ್ಗೆ ಆ ಕನಸು ಬಂದಿದೆ. ನಿಮ್ಗೆ ಆ ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ ಅಂದರೆ ಆ ಕನಸಿಗಾಗಿ ಏನೆಲ್ಲ ಬೇಕು ಅದನ್ನು ನೀವು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ತಾ ಮುಂದೆ ಹೋಗಿ ಓವರಾಲ್ ನಿಮಗೆ ಸಿಕ್ಕೇ ಸಿಗುತ್ತೆ. ಎಮೋಷ್ನಲಿ ಅದ್ರ ಬಗ್ಗೆ ಸಿಗುತ್ತಾ ಸಿಗಲ್ವಾ ವರಿ ಮಾಡೋದು, ನನಗೆ ಇದೆಲ್ಲ ಆಗಲ್ಲ, ಈ ರೀತಿ ಎಮೋಷ್ನಲಿ ಲೋ ಫೀಲ್ ಮಾಡೋದಕ್ಕಿಂತ ನೀವು ಕಾಣ್ತಿರೋ ಕನಸಿನ ಬಗ್ಗೆ ಪ್ರೀತಿಸಬೇಕಾಗಿರೋವಂಥದ್ದಾಗಿರುತ್ತೆ. ಅದಕ್ಕೆ ನೀವು ಪಾಸಿಟಿವ್ ಎಮೋಷನ್ ಹಾಕಬೇಕಾಗಿರೋವಂಥದ್ದಾಗಿರುತ್ತೆ. ಆಗ ನಿಮಗೆ ಈ ಕನಸುಗಳು ಅಚೀವ್ ಆಗುವಂಥದ್ದು ಆಗಿರುತ್ತೆ. ಓವರಾಲ್ ಶುಡ್ ಕಮ್ ಔಟ್ ಆಫ್ ದ ವರಿನೆಸ್. ಎಷ್ಟೊಂದು ಸತಿ ನೀವು ದುಡ್ಡು ಮಾಡಬೇಕು ಅಥವಾ ಹ್ಯಾಪಿ ಫ್ಯಾಮಿಲಿ ಸಿಗಬೇಕು, ಲೈಫಲ್ಲೆಲ್ಲ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಿರ್ತೀರ. ಆದರೆ ಜನ ಅಂದಿರೋ ಮಾತುಗಳಿಗೋ ಅಥವಾ ನಿಮಗೆ ಕೊಟ್ಟಿರೋ ನೋವುಗಳಿಗೆ ಏನಂಗಿದೆಲ್ಲ ಆಗಲ್ಲ ಅಂತ ಹೇಳಿ ನಿಮ್ಮನ್ನ ನೀವು ನೆಗ್ಲೆಕ್ಟ್ ಮಾಡ್ತಿರ್ತೀರ ಅಥವಾ ನಿಮ್ಮನ್ನು ನೀವೇ ಹಿಂದೆ ಹಾಕ್ಕೊತಾ ಇರ್ತೀರ. ಇಟ್ಸ್ ಅ ಟೈಮ್ ಆ ಒಂದು ಅಡ್ಬಿಟ್ಟಿದಂಥ ನೋವುಗಳಾಗಿರ್ಬೋದು, ಆ ಎಮೋಷನ್ಸ್ಗಳನ್ನ ಸರ್ಫೇಸಿಗೆ ತಗೊಬರಬೇಕು, ಮೇಲೆ ತಗೊಬರಬೇಕು, ಅದನ್ನು ಫೇಸ್ ಮಾಡಬೇಕು. ನಿಮ್ಮ ಒಂದು ಕನಸನ್ನ ನೀವು ಫಾಲೋ ಮಾಡ್ತಾ ಮುಂದೆ ಹೋಗಬೇಕು. ಹಾಗಾಗೇ ಧೈರ್ಯ ಲಕ್ಷ್ಮಿಯಿಂದ ನೀವು ಹೋಗಿ ನಿಮಗೆ ವಿಜಯಲಕ್ಷ್ಮಿ ಸಿಗುವಂಥದ್ದಾಗಿರುತ್ತೆ, ಸಕ್ಸಸ್ ಸಿಗುವಂಥದ್ದಾಗಿರುತ್ತೆ. ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಈ ಒಂದು ಮೆಸೇಜ್ ನಿಮಗೆ ಏನಿಸ್ತು ಅಂತ. ಥ್ಯಾಂಕ್ ಯು.